ನಮಸ್ಕಾರ. ಪ್ರಜಾರಾಜ್ಯ ಕನ್ನಡ ನ್ಯೂಸ್ಗೆ ಸ್ವಾಗತ. ಹುಕ್ಕೇರಿ ಗ್ರಾಮೀಣ ವಿದ್ಯುತ್ ಸಹಕಾರಿ ಸಂಘದ ಕ್ಲೈಮ್ಯಾಕ್ಸ್ ಇಂದು ಅಧಿಕಾರದ ಚುಕ್ಕಾಣಿ ಹಿಡಿಯಲು 11 ಜನ ನಿರ್ದೇಶಕರು ಶಪಥ. ಗುರುವಾರ ರಾತ್ರಿ ಶಾಸಕ ಬಾಲಚಂದ್ರ ಜಾರಕಿಹೊಳಿ ಹಾಗೂ ಮಾಜಿ ಸಂಸದ ಅಣ್ಣಾ ಸಾಹೇಬ್ ಜೊಲ್ಲೆ ಅವರ ನೇತೃತ್ವದಲ್ಲಿ 11 ಜನ ನಿರ್ದೇಶಕರ ಸಭೆ ನಡೆಸಿದರು. ಕೊನೆಗೂ ಹುಕ್ಕೇರಿ ತಾಲೂಕಾ ಹುಕ್ಕೇರಿ ವಿದ್ಯುತ್ ಸಹಕಾರಿ ಸಂಘದ ಚುಕ್ಕಾಣಿ ಹಿಡಿಯಲು ನಡೆದಿರುವ ಕ್ಲೈಮ್ಯಾಕ್ಸ್ ಈಗ ಕೊನೆ ಹಂತ ತಲುಪಿದೆ. ಹಾಲಿ ವಿದ್ಯುತ್ ಸಹಕಾರಿ ಸಂಘದ ಅಧ್ಯಕ್ಷ ಕಲಗೋಡ ಪಾಟೀಲ್ ಅವರ ವಿರುದ್ಧ ಅವಿಶ್ವಾಸ ಗೊತ್ತುವಳಿ ಮಂಡಿಸಲು ಅವಕಾಶ ನೀಡುವಂತೆ 11 ಜನ ನಿರ್ದೇಶಕರು ಕಳೆದ ಕೆಲವು ವಾರಗಳ ಹಿಂದೆ ಅರ್ಜಿ ಸಲ್ಲಿಸಿ ದೂರು ಉಳಿದುಕೊಂಡಿದ್ದರು. ಇಂದು ಶುಕ್ರವಾರ 23ರಂದು ಅವಿಶ್ವಾಸ ಮಂಡನೆಗೆ ದಿನಾಂಕ ನಿಗದಿಯಾಗಿದ್ದು, ದಶಕಗಳಿಂದಲೂ ಕತ್ತಿ ಕುಟುಂಬದ ಹಿಡಿತದಲ್ಲಿದ್ದ ಹುಕ್ಕೇರಿ ಗ್ರಾಮೀಣ ವಿದ್ಯುತ್ ಸಹಕಾರಿ ಸಂಘದ ಚುಕ್ಕಾಣಿ ಹಿಡಿಯಲು ಜಾರಕಿಹೊಳಿ ಹಾಗೂ ಜೊಲ್ಲೆ ನಡೆಸಿದ ಕ್ಲೈಮ್ಯಾಕ್ಸ್ ಈಗ ಕೊನೆಯ ಹಂತ ತಲುಪಿದೆ. ಅವಿಶ್ವಾಸ ಮಂಡನೆ ದಿನಾಂಕ ನಿಗದಿಯಾದ ಬಳಿಕ ಕತ್ತಿ ಕುಟುಂಬದಿಂದ ದೂರು ಉಳಿದ 11 ಜನ ನಿರ್ದೇಶಕರು ಹಲವಾರು ದಿನಗಳಿಂದ ಅಜ್ಞಾತ ಸ್ಥಳದಲ್ಲಿದ್ದು, ಗುರುವಾರ ರಾತ್ರಿ ಬೆಳಗಾವಿ ಖಾಸಗಿ ಹೋಟೆಲ್ನಲ್ಲಿ ಅವಿಶ್ವಾಸ ಮಂಡನೆ ಕುರಿತು ಚರ್ಚೆ ನಡೆಸಿದ್ದಾರೆಂದು ತಿಳಿದು ಬಂದಿದೆ. ಹಿರಿಯ ನಾಯಕರ ಜೊತೆ ಮಹತ್ವದ ಸಭೆ ನಡೆಸಿದ ಬಳಿಕ ನಿರ್ದೇಶಕರು ಇಂದು 11 ಗಂಟೆಗೆ ನಡೆಯಲಿರುವ ಅವಿಶ್ವಾಸದಲ್ಲಿ ಈ ಎಲ್ಲ 11 ಜನರು ಪಾಲ್ಗೊಳ್ಳುತ್ತಾರೆ ಎಂದು ಹೇಳಲಾಗಿದೆ. ರಾಮಗೌಡ ಪಾಟೀಲ್, ಪ್ರಜಾರಾಜ್ಯ ಕನ್ನಡ ನ್ಯೂಸ್, ಬೆಳಗಾವಿ. ಉತ್ತರ ಕರ್ನಾಟಕದ ಸಮಗ್ರ ಕ್ಷಣದ ಮಾಹಿತಿ ನಮ್ಮ ಪ್ರಜಾರಾಜ್ಯ ಕನ್ನಡ ವಾಹಿನಿಯಲ್ಲಿ. ನಮ್ಮ ನಡೆ ಪ್ರಜಾರಾಜ್ಯದ ಕಡೆ. ಬೆಲ್ ಐಕಾನ್ ಒತ್ತಿ ಸಬ್ಸ್ಕ್ರೈಬ್ ಆಗಿ. ನಾನು ರಾಮಗೌಡ ಪಾಟೀಲ್.